ನಮಸ್ತೆ ಫ್ರೆಂಡ್ಸ್. ಇವತ್ತಿನ ಒಂದು ವಿಡಿಯೋದಲ್ಲಿ ಏನಂತಂದರೆ ಒಂದು ಸ್ಟೀಮ್ ಟು ಫ್ಯೂಯಲ್ ರೇಷಿಯೋ ಯಾವ ರೀತಿ ಕಂಡುಹಿಡಬೇಕು, ಮತ್ತು ಸ್ಟೀಮ್ ಜನ್ರೇಷನ್ ಎಷ್ಟು ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡಬೇಕು, ಮತ್ತು ಅದೇ ರೀತಿಯಾಗಿ ಏನಪ್ಪ ಅಂದರೆ ಒಂದು ಫ್ಯೂಯಲ್ ಕನ್ಸಂಪ್ಷನ್, ಒಂದು ಬಾಯ್ಲರ್ಗೆ ಬೇಕಾಗಿರ್ತಕ್ಕಂಥ ಒಂದು ಫ್ಯೂಯಲ್ ಕನ್ಸಂಪ್ಷನ್ ಎಷ್ಟಾಗುತ್ತೆ ಅದನ್ನು ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡಬೇಕು ಅಂತಕ್ಕಂಥದ್ದನ್ನು ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಮೊದಲಿಗೆ ಏನಂತಂದರೆ ನಾವು ಯಾವ ಒಂದು ಬಾಯ್ಲರ್ ನಾವಲ್ಲಿ ಆಪ್ರೇಷನ್ ಮಾಡ್ತಾಯಿದ್ದೀವಿ ಮತ್ತು ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಫ್ಯೂಯಲ್ ಯಾವುದು ಅಂತಕ್ಕಂಥದ್ದನ್ನು ನಾವು ಮೊದಲು ಏನಪ್ಪ ಅಂತಂದರೆ ನಾವು ಅದನ್ನು ಖಚಿತಪಡಿಸ್ಕೊಳ್ಬೇಕಾಗುತ್ತೆ. ಸೊ ಫಸ್ಟ್ ಏನಂತಂದರೆ ನಾವು ಏನಿದನ್ನು ಸ್ಪೆಂಟ್ ವಾಶ್ ಬಾಯ್ಲರ್ ಆಪ್ರೇಷನ್ ಮಾಡ್ತಾಯಿದ್ದೀವೋ ಅಥವಾ ಏನಂತಂದರೆ ಒಂದು ಬಗ್ಯಾಸ್ ಬೇಸ್ಡ್ ಬಾಯ್ಲರ್ ಒಂದು ಆಪ್ರೇಷನ್ ಮಾಡ್ತಾಯಿದ್ದೀವೋ ಅಥವಾ ಏನಂತಂದರೆ ಒಂದು ಕೋಲನ್ನು ಬಳಸಿಕೊಂಡು ಅಲ್ಲಿ ಏನಾದರೂ ಒಂದು ಆಪ್ರೇಷನ್ ನಡೀತಾ ಇದೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ನಾವು ಮೊದಲೇನಪ್ಪ ಅಂತಂದರೆ ನಾವು ಕನ್ಫರ್ಮ್ ಮಾಡ್ಕೋಬೇಕಾಗತ್ತೆ. ಸೊ ನೋಡ್ತಾ ಇದ್ರೆ ಇಲ್ಲಿ ನಿಮಗೆ ಆಲ್ರೆಡಿ ಏನಪ್ಪ ಅಂತಂದರೆ ನಾನು ಸ್ಟೀಮ್ ಟು ಫ್ಯೂಯಲ್ ರೇಷಿಯೋ ಅಥವಾ ಏನಂತಂದರೆ ಒಂದು ಇವ್ಯಾಪೊರೇಷನ್ ರೇಷಿಯೋ ಅಂದರೆ ಏನು ಮತ್ತು ಅದರ ಡೆಫಿನೇಷನ್ ಏನು ಅಂತ ನಾನು ಒಂದು ಪ್ರೀವಿಯಸ್ ವಿಡಿಯೋದಲ್ಲಿ ನಿಮಗೆ ಆಲ್ರೆಡಿ ಇದನ್ನು ತಿಳಿಸ್ಕೊಟ್ಟಿರ್ತೀನಿ ಇದರಲ್ಲಿ. ಸೊ ಏನಂತಂದರೆ ಇಲ್ಲಿ ಇವಾಗ ಇದೇ ಒಂದು ಫಾರ್ಮುಲಾದಿಂದ ಅಂದರೆ ಇವ್ಯಾಪೊರೇಷನ್ ರೇಷಿಯೋ ಆಫ್ ದ ಬಾಯ್ಲರ್, ಈ ಒಂದು ಫಾರ್ಮುಲಾದಿಂದ ನಾವು ಏನೇನು ಕಂಡುಹಿಡಿಬೇಕಂತಂದರೆ ಒಂದು ಸ್ಟೀಮ್ ಟು ಫ್ಯೂಯಲ್ ರೇಷಿಯೋನ ಗೊತ್ತು ಮಾಡ್ಕೊತೀವಿ. ಅದಾದ ನಂತರ ಸ್ಟೀಮ್ ಜನ್ರೇಷನ್ ಎಷ್ಟಾಗಿದೆ ಅಂದರೆ ಅದನ್ನು ಯಾವ ರೀತಿ ಒಂದು ಕ್ಯಾಲ್ಕುಲೇಷನ್ ಮಾಡಬೇಕು ಮತ್ತು ಗಿವನ್ ಡೇಟಾ ಏನೇನು ಕೊಟ್ಟಿದ್ದಾರೆ ಅಂತಕ್ಕಂಥದ್ದನ್ನು ನೋಡೋಣ. ಮತ್ತು ಅದೇ ರೀತಿಯಾಗಿ ಫ್ಯೂಯಲ್ ಕನ್ಸಂಪ್ಷನ್ ಯಾವ ರೀತಿ ಒಂದು ಕ್ಯಾಲ್ಕುಲೇಷನ್ ಮಾಡಬೇಕು ಅಂದರೆ ಒಂದು ಬಗ್ಯಾಸ್ ಕನ್ಸಂಪ್ಷನ್ ಆಗಲಿ, ಕೋಲ್ ಕನ್ಸಂಪ್ಷನ್ ಆಗಲಿ, ಅಥವಾ ಏನಂತಂದರೆ ಒಂದು ಸ್ಪೆಂಟ್ ವಾಶ್ ಅಥವಾ ಬಗ್ಯಾಸ್ ಕನ್ಸಂಪ್ಷನನ್ನು ನಾವು ಯಾವ ರೀತಿ ತೆಗಿಬೇಕು ಅಂತಕ್ಕಂಥ ನಾನಿಲ್ಲಿ ತೋರಿಸ್ಕೊಡ್ತೀನಿ ನಿಮಗೆ. ಸೊ ನೋಡ್ತಾ ಇದ್ದೀರಾ ಇಲ್ಲಿ ಫಸ್ಟ್ ನಾವು ಯಾವುದೇ ಒಂದು ಫ್ಯೂಯಲನ್ನು ತೆಗೆದುಕೊಳ್ಳೋಣ. ಸೊ ಫಾರ್ ಎಕ್ಸಾಂಪಲ್ ಏನಂತಂದರೆ ನಾವು ಸ್ಪೆಂಟ್ ವಾಶ್ ಪ್ಲಸ್ ಏನಪ್ಪ ಅಂತಂದರೆ ಬಗ್ಯಾಸ್ ಆಪ್ರೇಟೆಡ್ ಬಾಯ್ಲರ್ನ ನಾವು ತೆಗೆದುಕೊಂಡಾಗ ಅಂದರೆ ಸ್ಪೆಂಟ್ ವಾಶ್ ಆಪ್ರೇಟೆಡ್ ಬಾಯ್ಲರ್ನ ತೆಗೆದುಕೊಂಡಾಗ ಸೊ ಇಲ್ಲಿ ನೋಡ್ತಾ ಇದ್ದೀರಾ ಅಲ್ಲಿ ನಾನು ತೆಗೆದುಕೊಂಡಿರ್ತಕ್ಕಂತಹ GCV ಅಂದರೆ ಗ್ರಾಸ್ ಕ್ಯಾಲೋರಿಫಿಕ್ ವ್ಯಾಲ್ಯೂ ಇನ್ ಕಿಲೋ ಕ್ಯಾಲೋರಿ ಪರ್ kg ಅಂತ ಕೊಟ್ಟಿರ್ತಾರೆ. ಅದು ಎಷ್ಟು ಕೊಟ್ಟಿದ್ದಾರೆ? 1811 ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸೊ ಅದನ್ನು ನಾವು ಇಲ್ಲಿ ನೋಡಿದಾಗ ಸೊ ಏನಂತಂದರೆ ಇಲ್ಲಿ ಸ್ಪೆಂಟ್ ವಾಶ್ ನೋಡ್ತಾ ಇದ್ದೀರಾ ನೋಡಿ ಇಲ್ಲಿ ಒಂದೇನು ನಮಗೆ ಇದೊಂದು ಫಾರ್ಮುಲಾ ಬಾರ್ ಏನು ಕಾಣಿಸ್ತಾ ಇದೆಯಲ್ಲ. ಸೊ ಇಲ್ಲೇನಿದೆಯಲ್ಲ ನಾನು ಇದು 1350 ಕಿಲೋ ಕ್ಯಾಲೋರಿ ಪರ್ kgನ ನಾನು ಸ್ಪೆಂಟ್ ವಾಶದ್ದು ತೆಗೆದುಕೊಂಡಿರ್ತೀನಿ, ಅದನ್ನು ಒಂದು GCV. ಅದೇ ರೀತಿಯಾಗಿಯೇ ಬಗ್ಯಾಸನ್ನು ನೋಡಿದಾಗ ಎಷ್ಟಿದೆ ಇಲ್ಲಿ 2272 ಅಂತ ತೆಗೆದುಕೊಂಡಿದ್ದೀನಿ. ಸೊ 2272 ಬಂದುಬಿಟ್ಟು ಏನಂದರೆ ಒಂದು ಬಗ್ಯಾಸದ್ದು ಅಂದರೆ ಕ್ಯಾಲೋರಿಫಿಕ್ ವ್ಯಾಲ್ಯೂ ಬಂದುಬಿಟ್ಟು 2272. ಇದನ್ನು ನಾನು ಎರಡು GCVಗಳನ್ನು ತೆಗೆದುಕೊಂಡು ಡಿವೈಡೆಡ್ ಬೈ 2 ಅಂತ ಮಾಡಿದಾಗ ಅಂದರೆ ಎರಡನ್ನು ನಾನು ಒಂದು ಎವರೇಜನ್ನು ತೆಗೆದುಕೊಂಡಾಗ ನನಗೆ ಸಿಕ್ಕಿರ್ತಕ್ಕಂಥ ವ್ಯಾಲ್ಯೂ ಎಷ್ಟಿದೆ? ಇದು 1811 ಅಂತ ಇದೆ. ಸೊ ಇದು ಬಂದುಬಿಟ್ಟು ಸ್ಪೆಂಟ್ ವಾಶ್ ಪ್ಲಸ್ ಬಗ್ಯಾಸ್ ಎರಡನ್ನು ತೆಗೆದುಕೊಂಡಾಗ ಅದರ ಒಂದು ಎವರೇಜ್ ಒಂದು ಗ್ರಾಸ್ ಕ್ಯಾಲೋರಿಫಿಕ್ ವ್ಯಾಲ್ಯೂ ಎಷ್ಟು ಬಂದಿದೆ? ಇಲ್ಲಿ 1811 ಅಂತ ಬಂದಿದೆ. ಸೊ ಇದೆ ಅಂದರೆ ಕಿಲೋ ಕ್ಯಾಲರಿ ಪರ್ kg. ಸೊ ಅಕಸ್ಮಾತಾಗಿ ನಾವು ಇದನ್ನು ಕಿಲೋ ಕ್ಯಾಲರಿ ಪರ್ ಟನ್ ಅಂತ ನಾವು ಏನೋ ತೆಗೆದುಕೊಂಡಾಗ ಅಂದ್ರೆ ಇಟ್ ಈಸ್ ದ ಏನಂದರೆ ಒಂದು ಹೀಟ್ ಎನರ್ಜಿ ರಿಲೀಸ್ಡ್ ಪರ್ kg ಆಫ್ ದ ಫ್ಯೂಯಲ್ ಬರ್ನ್ಡ್ ಅಂತ ಅರ್ಥ ಇದೆ. ಅಂದರೆ ಕಿಲೋ ಕ್ಯಾಲರಿ ಪರ್ kg ಅಂತಂದ್ರೇನು ಇಟ್ ಈಸ್ ದ ಹೀಟ್ ರಿಲೀಸ್ಡ್ ಬೈ ದ ಫ್ಯೂಯಲ್ ಇನ್ ಕಿಲೋ ಕ್ಯಾಲರಿ ಪರ್ kg ಆಫ್ ದ ಫ್ಯೂಯಲ್ ಅಂತ ಅರ್ಥ. ಸೊ ನಾವು ಅದನ್ನು ಟನ್ನಲ್ಲಿ ಕನ್ವರ್ಟ್ ಮಾಡಿದಾಗ ಸೊ ಅದನ್ನು ಡಿವೈಡೆಡ್ ಬೈ 1000 ಅಂತ ನಾವು ಮಾಡ್ಕೋಬೇಕು. ಇಲ್ಲಿ ನೋಡ್ತಾ ಇದ್ದೀರಾ ಇಲ್ಲಿ ಒಂದು ಫಾರ್ಮುಲಾ ಬಾರಲ್ಲಿ ನೀವು ನೋಡಿದಾಗ ನಾನು 1811 ನಾನು ಇಲ್ಲಿ 1000ಇಂದ ನಾನು ಡಿವೈಡ್ ಮಾಡಿದ್ದೀನಿ. ಸೊ ಅದೇನಾಗುತ್ತೆ 1.811 ಅಂತ ಇಲ್ಲಿ ಗೊತ್ತಾಗುತ್ತೆ. ಸೊ ಅಂದರೆ ಇದರ ಅರ್ಥ ಏನು ಅಂತಂದರೆ ಇಲ್ಲಿ ನೋಡಿ ನಮಗೆ 1 ಟನ್ ಸ್ಪೆಂಟ್ ವಾಶ್ ಪ್ಲಸ್ ಬಗ್ಯಾಸ್ ಎರಡೂ ಸೇರಿ 1 ಟನ್ನಲ್ಲಿ ನಮಗೆ ಏನಾದರೂ ಕಂಪ್ಲೀಟಾಗಿ ಬರ್ನ್ ಆದಾಗ ನಮಗೆ 1.811 ಅಷ್ಟು ಸ್ಟೀಮ್ ಜನ್ರೇಷನ್ ಆಗುತ್ತೆ ಅಂತ ಅರ್ಥ ಇಲ್ಲಿ ನೋಡಿ. ಅದೇ ರೀತಿಯಾಗಿ ನಾನು ಇಲ್ಲಿ ಬಗ್ಯಾಸನ್ನು ಅಂದರೆ ಕೇಸ್ 2 ಅಲ್ಲಿ ಬಗ್ಯಾಸ್ ಅಂತ ತೆಗೆದುಕೊಂಡಿದ್ದೀನಿ. ಅದರ ಒಂದು GCV ಎಷ್ಟಿದೆ? ಇಲ್ಲಿ 2272 ಅಂತ ಇದೆ. ಸೊ ನಮಗೇನಾದರೂ ಇಲ್ಲಿ ನೋಡಿ ಅದನ್ನು ಟನ್ನಲ್ಲಿ ಕನ್ವರ್ಟ್ ಮಾಡಿದಾಗ ಎಷ್ಟಾಗಿದೆ? ಇಲ್ಲಿ 2.272 ಅಂತ ಇದೆ. ಸೊ ಇದರ ಅರ್ಥ ಏನು ಅಂತಂದರೆ ನಾವು ಏನಾದರೂ 1 ಟನ್ ಆಫ್ ಬಗ್ಯಾಸನ್ನು ನಾವು ಕಂಪ್ಲೀಟಾಗಿ ಬರ್ನ್ ಮಾಡಿದಾಗ 1 ಟನ್ ಆಫ್ ಏನಂದರೆ ನಾವು ಬಗ್ಯಾಸನ್ನು ಕಂಪ್ಲೀಟಾಗಿ ಬರ್ನ್ ಮಾಡಿದಾಗ ನಮಗೆ ಅದರಿಂದ ಬಿಡುಗಡೆ ಆಗ್ತಕ್ಕಂತಹ ಒಂದು ಸ್ಟೀಮ್ ಜನ್ರೇಷನ್ ಇದೆ ಅಂತಂದರೆ ಇಲ್ಲಿ 2.272 ಟನ್ ಅಂತ ಇದೆ. ಅಂದರೆ 2.272 ಟನ್ ಸ್ಟೀಮ್ ಜನ್ರೇಷನ್ ಅಂತ ನಮಗೆ ಇಲ್ಲಿ ಕನ್ಫರ್ಮ್ ಆಗುತ್ತೆ. ಸೊ ಅದೇ ರೀತಿಯಾಗಿ ನಾವು ಇಂಡಿಯನ್ ಕೋಲನ್ನು ತೆಗೆದುಕೊಂಡಾಗ ಇದರ ಒಂದು GCV ಬಂದುಬಿಟ್ಟು ನಾರ್ಮಲ್ ಏನಂದರೆ ಒಂದು 3300 to 3500 ಬರುತ್ತೆ. ಸೊ 3500 ನಾನು ಇಲ್ಲಿ ಏನಂದರೆ ಇದೊಂದು ಗ್ರಾಸ್ ಕ್ಯಾಲೋರಿಫಿಕ್ ವ್ಯಾಲ್ಯೂನ ಇಲ್ಲಿ ತೆಗೆದುಕೊಂಡಿರ್ತೀನಿ ಇಂಡಿಯನ್ ಕೋಲ್ದು. ಸೊ ಅದರದ್ದು ಏನಂತಂದರೆ ನಾವು ಇದನ್ನು ಡಿವೈಡ್ ಬೈ 1000 ಮಾಡಿದಾಗ 3.5 ಅಂತ ಬರುತ್ತೆ. ಸೊ 3.5 ಅಂದರೆ ಇಲ್ಲಿ ಅರ್ಥ ಏನಾಗುತ್ತೆ ನಮಗೆ
ಸೊ ಇಟ್ ಈಸ್ ದ ಅಮೌಂಟ್ ಆಫ್ ಸ್ಟೀಮ್ ಜನರೇಷನ್, ಇಟ್ ಈಸ್ ದ ಅಮೌಂಟ್ ಆಫ್ ಸ್ಟೀಮ್ ಜನರೇಷನ್ ವೆನ್ 1 ton ಆಫ್ ಇಂಡಿಯನ್ ಕೋಲ್ ಈಸ್ ಬರ್ನ್ ಕಂಪ್ಲೀಟ್ಲಿ. ಅಂದರೆ 1 ton ಏನಪ್ಪ ಅಂತಂದರೆ ನಮಗೆ ಇಂಡಿಯನ್ ಕೋಲ್ 1 ton ಏನಪ್ಪ ಅಂತಂದರೆ ನಮಗೆ ಇಂಡಿಯನ್ ಕೋಲ್ ಬರ್ನ್ ಆದಾಗ ನಮಗೆ ಅದರಿಂದ ಬರ್ತಕ್ಕಂತಹ ಸ್ಟೀಮ್ ಜನರೇಷನ್ ಏನಾಗುತ್ತೆ 3.5 ಆಗುತ್ತೆ. ಅಂದರೆ 1 ton ಆಫ್ ನಮಗೆ ಬಗ್ಯಾಸ್ ಇಲ್ಲಿ ಬರ್ನ್ ಆದಾಗ ಅದರಿಂದ ಬಿಡುಗಡೆ ಆಗ್ತಕ್ಕಂತಹ ಒಂದು ಸ್ಟೀಮ್ ಜನರೇಷನ್ ಏನಿದೆಯಲ್ಲ 2.272 ಟನ್ ಏನಪ್ಪ ಅಂದರೆ ಸ್ಟೀಮ್ ಜನರೇಷನ್ ಆಗುತ್ತೆ. ಸೊ ಅದೇ ರೀತಿಯಾಗಿಯೇ ಸ್ಪೆಂಟ್ ವಾಶ್ ಪ್ಲಸ್ ಬಗ್ಯಾಸ್ ಎರಡನ್ನೂ ನಾವು ಬರ್ನ್ ಮಾಡಿದಾಗ ಅಂದರೆ 1 ಟನ್ವರೆಗೂ ನಾವು ಬರ್ನ್ ಮಾಡಿದಾಗ 1.811 ಟನ್ ಆಫ್ ಏನಪ್ಪ ಅಂತಂದರೆ ಸ್ಟೀಮ್ ಜನರೇಷನ್ ಆಗುತ್ತೆ ಅಂತ ಅರ್ಥ. ಸೊ ಈ ಒಂದು ಕಾನ್ಸೆಪ್ಟ್ ನೀವು ಇಲ್ಲಿ ಅರ್ಥ ಮಾಡ್ಕೋಬೇಕಾಗುತ್ತೆ ಫಸ್ಟಲ್ಲಿ. ಸೊ ಯಾವುದೇ ಒಂದು ಫ್ಯೂಲ್ ಕೊಟ್ಟಾಗ ಅಂದರೆ ನಿಮ್ಮ ಬಾಯ್ಲರ್ಲಿ ಯಾವುದೇ ಒಂದು ಫ್ಯೂಲ್ ಯೂಸ್ ಮಾಡ್ತಿರಲ್ಲ ಅದರ ಒಂದು GCV ನೀವು ಫಸ್ಟ್ ಆಫ್ ಆಲ್ ನೀವು ತಿಳ್ಕೊಬೇಕಾದಂಥ ಒಂದು ಏನಂದರೆ ಒಂದು ಪ್ರೈಮರಿ ವಿಷಯ ಅದು. ಸೊ ಅದು ನಿಮ್ಗೆ ಬೇಕೇ ಬೇಕು. ಇಲ್ಲಿ ಕೊಟ್ಟಿರ್ತಕ್ಕಂಥ ಡೇಟಾ ನೋಡೋಣ ಏನೇನು ಕೊಟ್ಟಿದ್ದಾರೆ. ಇಲ್ಲಿ ಫಸ್ಟ್ ನಮಗೆ ಒಂದು GCV ಕೊಟ್ಟಿದ್ದಾರೆ. GCV ಕೊಟ್ಟಿರ್ತಾರೆ. GCV ಆದ ನಂತರ ಏನಪ್ಪ ಅಂತಂದರೆ ನಮಗೆ ಇಲ್ಲಿ ಸ್ಟೀಮ್ ಜನ್ರೇಷನ್ ಅಂದರೆ 35 ಟನ್ಸ್ ಪರ್ ಅವರ್ ಅಂತ ಕೊಟ್ಟಿರ್ತಾರೆ. 35 ಟನ್ಸ್ ನಮಗೆ ಸ್ಟೀಮ್ ಜನ್ರೇಷನ್ ಆಗ್ತಾಯಿದೆ ಒಂದು ಗಂಟೆಗೆ. ಓಕೆನಾ. ಸೊ 35 ಟನ್ಸ್ ಸ್ಟೀಮ್ ಜನ್ರೇಷನ್ ಆಗ್ತಾಯಿದೆ. ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಏನಂದರೆ ಒಂದು ಫ್ಯೂಯಲ್ ಕನ್ಸಂಪ್ಷನ್ ಕೂಡ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ ಇಲ್ಲಿ 19.5 ಅಂತ ಕೊಟ್ಟಿದ್ದಾರೆ. ಸೊ ನಮಗೆ ಇಲ್ಲಿ GCV ಕೊಟ್ಟಿರ್ತಾರೆ. ಆಮೇಲೆ ಏನಪ್ಪ ಅಂತಂದರೆ ಒಂದು ಇದೇನಂದರೆ ಒಂದು ಸ್ಟೀಮ್ ಜನ್ರೇಷನ್ ಕೊಟ್ಟಿದ್ದಾರೆ. ಆಮೇಲೆ ಫ್ಯೂಯಲ್ ಕನ್ಸಂಪ್ಷನ್ ಕೂಡ ಕೊಟ್ಟಿದ್ದಾರೆ. ಸೊ ನಮಗೇನು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳಿದ್ದಾರೆ ಇಲ್ಲಿ ಸ್ಟೀಮ್ ಟು ಫ್ಯೂಯಲ್ ರೇಷಿಯೋ ನೋಡ್ತಾ ಇದ್ದಾರೆ. SFR ಅಂತ ಕರೀತಾರೆ ಇದನ್ನು. ಸ್ಟೀಮ್ ಟು ಫ್ಯೂಯಲ್ ರೇಷಿಯೋ ಅಂತಂದರೆ ಏನಿಲ್ಲಿ ಸ್ಟೀಮ್ ಜನ್ರೇಷನ್ ಡಿವೈಡೆಡ್ ಬೈ ಫ್ಯೂಯಲ್ ಕನ್ಸಂಪ್ಷನ್ ಅಂತ ನಮಗೆ ಡೈರೆಕ್ಟ್ ಫಾರ್ಮುಲಾ ಗೊತ್ತಿದೆ ಇದು. ಸೊ ಇದನ್ನು SFR ತೆಗಿಯೋಕ್ಕೆ ನಮಗೆ ತುಂಬಾ ಒಂದು ಈಸಿ ಮೆಥಡ್ ಇದು. ಅಂದರೆ ಇದು ಫಾರ್ಮುಲಾ ಮುಖಾಂತರ ನಾವು ಡೈರೆಕ್ಟಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು ಇದನ್ನು, ಸರಿನಾ. ಸೊ ಅವಾಗ ಏನಾಗುತ್ತೆ 35 ನೋಡ್ತಾ ಇದ್ರಲ್ಲಿ 1.8 ಹೇಗೆ ಬಂತು ಅಂತಂದರೆ 35 ಡಿವೈಡೆಡ್ ಬೈ 19.5 ಮಾಡಿದಾಗ ನಮಗೆ ಇಲ್ಲಿ ನೋಡ್ತಾ ಇದ್ದಾರೆ ಫಾರ್ಮುಲಾ ಬಾರಲ್ಲಿ 35 ಡಿವೈಡೆಡ್ ಬೈ 19.5 ಮಾಡಿದಾಗ ನಮಗೆ ಬರ್ತಕ್ಕಂಥ ಒಂದು ವ್ಯಾಲ್ಯೂ ಏನಿದೆಯಲ್ಲ ದಟ್ ಈಸ್ 1.8 ನೋಡ್ತಾ ಇರೋಲ್ಲ ನೀವು ಇಲ್ಲಿ. ಸೊ ನಮಗೆ ಸ್ಪೆಂಟ್ ವಾಶ್ ಮತ್ತು ಬಗ್ಯಾಸ್ ಎರಡು ಬರ್ನ್ ಮಾಡಿದಾಗ ಎಷ್ಟು ಬಂದಿಲ್ಲಿ 1.8. ಸೊ ನಮಗೆ ಇದನ್ನು ನಾನು ಏನಕ್ಕೆ ಒಂದು ಎಕ್ಸಾಂಪಲ್ ಇದನ್ನು ಕರೆಕ್ಟಾಗಿ ನಿಮಗೆ 1.8 ಬರೋ ಹಾಗೆ ತೊಗೊಂಡಿದ್ದೀನಿ ಅಂತಂದರೆ ಸೊ ನಮಗೆ ಈ ಒಂದು ಬಾಯ್ಲರ್ನ ಆಪ್ರೇಷನ್ ಮಾಡ್ತಾ ಇರಬೇಕಾದ್ರೆ ನಮಗೆ ಇಷ್ಟೇ ಬರಬೇಕು. ಅದು ಅಂದರೆ ಆಲ್ಮೋಸ್ಟ್ ಏನಂದರೆ ಒಂದು ಸ್ವಲ್ಪ ಕಡಿಮೆ ಅಂದರೆ ನಿಯರ್ ಟು ದಿಸ್ ವ್ಯಾಲ್ಯೂ, ನಿಯರ್ ಟು ದ GCV ಆಫ್ ದ ವ್ಯಾಲ್ಯೂ. ಇವಾಗ ಇಷ್ಟೇ ಬರಬೇಕು ಅಂತೇನಿಲ್ಲ, ನಮಗೆ 1.6 ಕೂಡ ಬರ್ಬೋದು. ಇಟ್ ಈಸ್ ಡಿಪೆಂಡಿಂಗ್ ಆನ್ ದ ಫ್ಯೂಯಲ್ ಕಂಡೀಷನ್ ಅಟ್ ದ ಸೈಟ್. ಅಂದರೆ ಒಂದು ಸೈಟಲ್ಲಿ ಇರ್ತಕ್ಕಂತಹ ಒಂದು ಫ್ಯೂಯಲ್ ಕಂಡೀಷನ್ ಮೇಲೆ ಇದು ಒಂದು ನಮಗೆ ಏನೋ GCV ಅಂತಕ್ಕಂಥದ್ದು ವೇರಿ ಆಗ್ತಾ ಇರುತ್ತೆ. ಅಂದರೆ ಅಟ್ಮಾಸ್ಫಿಯರಿಕ್ ಕಂಡೀಷನ್ಸ್ ತುಂಬ ಡಿಫ್ರೆಂಟ್ ಆಗಿರುತ್ತೆ ಒಂದು ಝೋನಲ್ಲಿ. ಸೊ ಆ ಒಂದು ಆಧಾರದ ಮೇಲೆ ಏನಪ್ಪ ಅಂತಂದರೆ ಆ ಒಂದು ನಮಗೆ ಬಳಸ್ತಕ್ಕಂಥ ಒಂದು ಫ್ಯೂಯಲ್ ಏನಿರುತ್ತಲ್ಲ ಅದರ ಒಂದು GCV ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ನಾನು ಕರೆಕ್ಟಾಗಿ ನಿಮಗೆ ಅದರ ಒಂದು ನಿಯರ್ ಬೈ ವ್ಯಾಲ್ಯೂ ಬರುವಾಗೆ ಏನಪ್ಪ ಅಂದರೆ ಒಂದು ಸ್ಟೀಮ್ ಜನ್ರೇಷನ್ ತೆಗೆದುಕೊಂಡಿರ್ತೀನಿ ಇಲ್ಲಿ ಮತ್ತು ಫ್ಯೂಯಲ್ ಕನ್ಸಂಪ್ಷನ್ನ ಇಲ್ಲಿ ತೆಗೆದುಕೊಂಡಿರ್ತೀನಿ. ಸೊ ಗೊತ್ತಾಯ್ತಲ್ಲ ನಿಮಗೆ ಯಾವ ರೀತಿ ಒಂದು ಸ್ಟೀಮ್ ಟು ಫ್ಯೂಯಲ್ ರೇಷಿಯೋ ಇಲ್ಲಿ ಕಂಡುಹಿಡಬೇಕು ಅಂತಕ್ಕಂಥದ್ದು. ಇದು ಫಸ್ಟ್ ಪಾಯಿಂಟು. ಇನ್ನು ಕೇಸ್ 2 ಅಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ಗಿವನ್ ಡೇಟಾ ನೋಡಿ ಇಲ್ಲಿ SFR ಕೊಟ್ಟಿದ್ದಾರೆ. ಅಂದರೆ ಸ್ಟೀಮ್ ಟು ಫ್ಯೂಯಲ್ ರೇಷಿಯೋ 2.272 ಅಂತ ಕೊಟ್ಟಿದ್ದಾರೆ. ಮತ್ತು ಅದರ ಒಂದು ಫ್ಯೂಯಲ್ ಕನ್ಸಂಪ್ಷನ್ ಎಷ್ಟು ಕೊಟ್ಟಿದ್ದಾರೆ 20 ಅಂತ ಕೊಟ್ಟಿದ್ದಾರೆ. ಇವಾಗ ಯಾವುದೊಂದು ಬಾಯ್ಲರ್ ನೀವು ಆಪ್ರೇಷನ್ ಮಾಡ್ತಾ ಇದ್ದೀರಾ, ಸೊ ಅದು ಯಾವುದು ಬಗ್ಯಾಸ್ ಬೇಸ್ಡ್ ಆಪ್ರೇಟೆಡ್ ಬಾಯ್ಲರ್ ಅಂತ ಅಂದ್ಕೊಳ್ಳೋಣ. ಸೊ ಅದರ ಒಂದು SFR ಎಷ್ಟು ಕೊಟ್ಟಿದ್ದಾರೆ 2.272 ಅಂತ ಕೊಟ್ಟಿದ್ದಾರೆ. ಮತ್ತು ಫ್ಯೂಯಲ್ ಕನ್ಸಂಪ್ಷನ್ ಬಂದುಬಿಟ್ಟು 20 ಅಂತ ಕೊಟ್ಟಿದ್ದಾರೆ. ಸೊ ಹೀಗಂದರೆ ಇದರ ಅರ್ಥ ಏನಂತಂದರೆ SFR ಅಂದರೆ ಒಂದು ಬಗ್ಯಾಸ್ ಬೇಸ್ಡ್ ಬಾಯ್ಲರ್ ಆಪ್ರೇಷನ್ ಮಾಡ್ತಿರ್ತಕ್ಕಂಥ ಒಂದು ಬಾಯ್ಲರ್ ಏನು 2.272 ಕೊಟ್ಟಿದ್ದಾರಲ್ಲ ಇದು ಏನಂತಂದರೆ 1 ಟನ್ ಆಫ್ ಬಗ್ಯಾಸ್ ನಾವು ಕಂಪ್ಲೀಟ್ಲಿ ಬರ್ನ್ ಮಾಡಿದಾಗ ನಮಗೆ 2.272 ಟನ್ ಆಫ್ ಸ್ಟೀಮ್ ಜನ್ರೇಷನ್ ಆಗುತ್ತೆ ಅಂತ ಅರ್ಥ ಇದು. ಸೊ ಅದಕ್ಕೆ ಬೇಕಾಗಿರ್ತಕ್ಕಂಥ ನೋಡಿ ಫ್ಯೂಯಲ್ ಕನ್ಸಂಪ್ಷನ್ ಕೂಡ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ 20 ಟನ್ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇಷ್ಟು ಆದಾಗ ನಮಗೆ ಆ ಒಂದು ಬಾಯ್ಲರಿಂದ ಬರ್ತಕ್ಕಂತಹ ಒಂದು ಸ್ಟೀಮ್ ಜನ್ರೇಷನ್ ಎಷ್ಟಾಗುತ್ತೆ ಅಂತ ಅರ್ಥ ಇಲ್ಲಿ ನೋಡಿ. ಕ್ಯಾಲ್ಕುಲೇಷನ್ ಏನು ಕೊಟ್ಟಿದ್ದಾರಲ್ಲಿ ವಾಟ್ ಈಸ್ ದ ಸ್ಟೀಮ್ ಜನ್ರೇಷನ್ ಆಫ್ ದ ಬಾಯ್ಲರ್ ವೆನ್ ವಿ ಹ್ಯಾವ್ ದ SFR 2.272 ಆ್ಯಂಡ್ ದ ಫ್ಯೂಯಲ್ ಕನ್ಸಂಪ್ಷನ್ ಈಸ್ 20. ಸೊ ಇವಾಗ ನಮ್ಮ ಫಾರ್ಮುಲಾ ನೋಡಿದಾಗ ಇಲ್ಲಿ ನೋಡಿ ಇಲ್ಲಿ ಫಾರ್ಮುಲಾ ಇದೆಯಲ್ಲ ಆಲ್ರೆಡಿ. ಸೊ ನಮಗೇನು ಕೇಳಿದರೆ ಸ್ಟೀಮ್ ಜನ್ರೇಷನ್ ಕೇಳಿದ್ದಾರೆ. ಇಲ್ಲಿ ನೋಡಿ ಇಲ್ಲಿದೆ ಸ್ಟೀಮ್ ಜನ್ರೇಷನ್. ಸೊ ನಮಗೆ ಬೇಕಾಗಿರ್ತಕ್ಕಂಥದ್ದು ಏನಿಲ್ಲಿ ಫ್ಯೂಯಲ್ ಕನ್ಸಂಪ್ಷನ್ ಕೊಟ್ಟಿದ್ದಾರೆ ಮತ್ತು SFR ಕೊಟ್ಟಿದ್ದಾರೆ. ಸೊ SFR ಇಂಟು ಫ್ಯೂಯಲ್ ಕನ್ಸಂಪ್ಷನ್ ಮಾಡಿದಾಗ ನಮಗೆ ಸ್ಟೀಮ್ ಜನ್ರೇಷನ್ ಗೊತ್ತಾಗುತ್ತೆ. ಸೊ ನೋಡ್ತಾ ಇದ್ದಾರೆ ಇಲ್ಲಿ ನೋಡಿ ಇಲ್ಲಿ 2.272 ಇಂಟು 20 ಅಂದರೆ ಏನದು 2.272 ಅಂದರೆ SFR ಸ್ಟೀಮ್ ಟು ಫ್ಯೂಯಲ್ ರೇಷಿಯೋ ಕೊಟ್ಟಿದ್ದಾರೆ. ಮತ್ತು ಅಲ್ಲಿ ಫ್ಯೂಯಲ್ ಕನ್ಸಂಪ್ಷನ್ ಬಂದುಬಿಟ್ಟು 20 ಟನ್ಸ್ ಅಂತ ಕೊಟ್ಟಿದ್ದಾರೆ, 20 ಮೆಟ್ರಿಕ್ ಟನ್ಸು. ಸೊ ಆ ಒಂದು ಫ್ಯೂಯಲ್ ಕನ್ಸಂಪ್ಷನ್ ನೋಡಿದಾಗ ನಮಗೆ ಇವೆರಡನ್ನು ಮಲ್ಟಿಪ್ಲಿಕೇಶನ್ ಮಾಡಿದಾಗ ಅಂದರೆ 1 ಟನ್ ಬಗ್ಯಾಸ್ ನಾವು ಇದು ಮಾಡಿದಾಗ 2.272 ಟನ್ ಆಗುತ್ತೆ. ಸೊ ಹಾಗಿದ್ದರೆ
20 ಟನ್ ನಮಗೇನಾದರೂ ಬಗ್ಯಾಸ್ ಕನ್ಸಂಪ್ಷನ್ ಆದರೆ ಎಷ್ಟು ಟನ್ಸ್ ಆಫ್ ಸ್ಟೀಮ್ ಜನ್ರೇಷನ್ ಆಗುತ್ತೆ ಅಂತಂದರೆ 45.4 ಅಂತ ಇಲ್ಲಿ ಗೊತ್ತಾಗುತ್ತೆ. ಸೊ ಇನ್ನೇನು ಅಂತಂದರೆ ಒಂದು ಥರ್ಡ್ ಕೇಸಲ್ಲಿ ಹೋಗೋಣ. ಥರ್ಡ್ ಕೇಸಲ್ಲಿ ಏನಿದೆ ಅಂತಂದರೆ ಒಂದು ಇಂಡಿಯನ್ ಕೋಲನ್ನು ನಾವು ಇಲ್ಲಿ ಬಳಸಿದ್ದೀವಿ ಇಲ್ಲಿ. ಸೊ ಅದರ ಒಂದು GCV ಕೊಟ್ಟಿರ್ತಾರೆ 3500 ಅಂತ ಕೊಟ್ಟಿದ್ದಾರೆ. ಸೊ ಓಕೆ, ಸೊ ಇಲ್ಲೇನು ಕೊಟ್ಟಿದ್ದಾರೆ ನಮಗೆ ಮತ್ತೆ ಗಿವನ್ ಡೇಟಾ ಅಂತಂದರೆ ಸ್ಟೀಮ್ ಜನ್ರೇಷನ್ ಇಲ್ಲಿ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ? ಸ್ಟೀಮ್ ಜನ್ರೇಷನ್ ಕೊಟ್ಟಿರ್ತಾರೆ ಆ ಒಂದು ಬಾಯ್ಲರ್ದು. ಏನೋ 1 ಅವರಲ್ಲಿ ನಮಗೆ 45.44 ಟನ್ಸ್ ಪರ್ ಅವರ್ ಅಂತ ನಮಗೆ ಒಂದು ಸ್ಟೀಮ್ ಜನ್ರೇಷನ್ ಆಗ್ತಾಯಿದೆ ಅನ್ಕೋಣ. ಸೊ ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದು SFR ಎಷ್ಟು ಕೊಟ್ಟಿದ್ದಾರೆ? ಸ್ಟೀಮ್ ಟು ಫ್ಯೂಯಲ್ ರೇಷಿಯೋ 3.5 ಟನ್ಸ್. ಅಂದರೆ 1 ಟನ್ ಆಫ್ ಕೋಲ್ ನಮಗೆ ಕಂಪ್ಲೀಟಾಗಿ ಬರ್ನ್ ಆದಾಗ ನಮಗೆ 3.5 ಟನ್ಸ್ ಆಫ್ ಸ್ಟೀಮ್ ಜನ್ರೇಷನ್ ಆಗುತ್ತೆ. ಸೊ ಹಾಗಾದರೆ 45.44 ಟನ್ಸ್ ಆಫ್ ಸ್ಟೀಮ್ ಜನ್ರೇಷನ್ ಆಗಬೇಕು ಅಂತಂದರೆ ನಮಗೆ ಎಷ್ಟು ಕೋಲ್ ಬರ್ನ್ ಆಗಬೇಕು ಅಲ್ಲಿ? ಸೊ ನಾವೇನು ಮಾಡ್ತೀವಿ ಅವಾಗ ಸ್ಟೀಮ್ ಜನ್ರೇಷನನ್ನು ಏನು SFRದಿಂದ ನಾವಲ್ಲಿ ಡಿವೈಡ್ ಮಾಡಬೇಕಾಗತ್ತೆ. ಸೊ ನೋಡ್ತಾ ಇದ್ದೀರಿ ಇಲ್ಲಿ, ಅಂದರೆ ಸ್ಟೀಮ್ ಜನ್ರೇಷನ್ ಏನಾಗಿದೆಯೋ ಅದಕ್ಕೆ ನಾವು ಏನಪ್ಪ ಅಂತಂದರೆ ಒಂದು ಸ್ಟೀಮ್ ಟು ಫ್ಯೂಯಲ್ ರೇಷಿಯೋಯಿಂದ ಡಿವೈಡ್ ಮಾಡಿದಾಗ ನಮಗೆ ಬರ್ತಕ್ಕಂಥ ವ್ಯಾಲ್ಯೂ ಏನಿದೆ ಅಲ್ಲ ಇಲ್ಲಿ ನೋಡ್ತಾ ಇದ್ದೀರಾ? ಸೊ ಅದು ಬಂದುಬಿಟ್ಟಿರಂದರೆ ಒಂದು 13 ಟನ್ಸ್ ಅಂತ ಬರುತ್ತೆ. ಅಂದರೆ 13 ಟನ್ ಆಫ್ ಏನಪ್ಪ ಅಂತಂದರೆ ನಮಗೆ ಇಂಡಿಯನ್ ಕೋಲ್ ನಮಗೆ ಇಲ್ಲಿ ಏನಾಗುತ್ತೆ ಕನ್ಸಂಪ್ಷನ್ ಆಗುತ್ತೆ. ದಿಸ್ ಈಸ್ ಆಲ್ ಅಬೌಟ್ ಏನಂದರೆ ಒಂದು ಯಾವ ರೀತಿ ನಾವು SFRನ್ನು ಕಂಡುಹಿಡಿಯಬೇಕು, ಅದಾದ ನಂತರ ಸ್ಟೀಮ್ ಜನ್ರೇಷನ್ ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡಬೇಕು, ಮತ್ತು ಫ್ಯೂಯಲ್ ಕನ್ಸಂಪ್ಷನ್ ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡಬೇಕು ಅಂತ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಒಂದು ಸರಳವಾದ ರೀತಿಯಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಏನಪ್ಪ ಅಂತಂದರೆ ನಿಮ್ಮ ಒಂದು ಆಪ್ರೇಷನ್ ಏನು ಮಾಡ್ತಿದ್ದೀರಲ್ಲ ಬಾಯ್ಲರ್ದು, ಅದರ ಒಂದು GCV ಹಾಗೂ ಮತ್ತು ಸ್ಟೀಮ್ ಜನ್ರೇಷನ್ ಎಷ್ಟು ಆಗ್ತಾ ಇದೆ ಅಂದರೆ ನಿಮ್ಮ ಬಾಯ್ಲರ್ ಒಂದು ಫ್ಲೋ ಮೀಟರ್ಲಿ ನೀವು ಅದನ್ನು ನೋಡ್ಬೋದು. 8 ಗಂಟೆ ಆದರೂ ತೆಗಿಬೋದು, ಅಂದರೆ ಪರ್ ಶಿಫ್ಟ್ ಆದರೂ ತೆಗಿಬೋದು ಅಥವಾ ಪರ್ ಅವರ್ ಆದರೂ ತೆಗಿಬೋದು ನೀವು. ಸೊ ಅದು ಏನಪ್ಪ ಅಂತಂದರೆ ನೀವು ನಿಮ್ಮ ಒಂದು ಟೋಟಲೈಸರಲ್ಲಿ ನೀವು ನೋಡ್ಕೋಬೋದು. ಸೊ ಈ ಒಂದು ಮಾಹಿತಿ ನಿಮಗೆ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಏನಾದರೂ ಡೌಟ್ಸ್ ಇದ್ದರೆ ಮತ್ತೆ ಕಾಮೆಂಟ್ ಸೆಕ್ಷನಲ್ಲಿ ನೀವು ಕಾಮೆಂಟ್ ಮಾಡ್ಬೋದು. ಮತ್ತು ಇದೇ ರೀತಿಯಾಗಿ ನೀವು ವಿಡಿಯೋಗಳನ್ನು ನೋಡ್ತೀರಿ. ನಿಮಗೆ ಒಂದು ಸರಳವಾದ ರೀತಿಯಲ್ಲಿ ನಾನು ಏನಂತಂದರೆ ಎಲ್ಲ ಒಂದು ಬಾಯ್ಲರ್ ರಿಲೇಟೆಡ್ ಮತ್ತು ಟರ್ಬೈನ್ ರಿಲೇಟೆಡ್ ಏನಂತಂದರೆ ನಾನು ನಿಮಗೆ ಒಂದು ಕ್ಯಾಲ್ಕುಲೇಷನನ್ನು ಕೊಡ್ತಾ ಹೋಗ್ತೀನಿ. ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.